ಅತ್ಗೆಮ್ಮ ಅತ್ಗೆಮ್ಮ ಲಗುನ ಬರ್ರಿ ಮತ್ತೆ ಹೊತ್ತಾಕೈತಿ ನನಗೆ ಹೋಗಾಕ ಆಗಲೇ ಡ್ರೈವರ್ ಬಂದಾನ. ಆತ ಬಂದಿ ತಡಿಯವ 2 ನಿಮಿಷ ತಡಿ ಬಂದ ಬಿಟ್ವಿ. ಏನು ಪಲ್ಲವಿ ಊರಿಗೆ ಹೊಂಟೇನ? ಹ್ಞೂ ಯವ್ವ ಊರಿಗೆ ಹೊಂಟೀನಿ. ಮತ್ತು ಬಂದ 2 ದಿನ ಆತಲ್ಲ. ಅದಲ್ದೆ ನಮ್ಮ ಅತ್ತೆಯರು ಫೋನ್ ಹಚ್ಚಿದ್ರು, ಹಂಗೆ ಕಾರು ಕಳ್ಸಾರ, ಅದಕ್ಕೆ ಹೊಂಟೀನಿ ನೋಡ್ಬೆ. ಏನು ಬಿಡವ ಪಲ್ಲವಿ, ಮುಂಚೆ ಆದ್ರೆ ಗಂಡನ ಮನೆಗೆ ಹೋಗೋ ಮುಂದೆ ನಮಗೆ ಹೇಳ್ತಿದ್ದಿ, ಈಗ ನೋಡಿದ್ರೆ ನಮಗೆ ಹೇಳಬಲ್ಲಿ ಬಿಡು ನೀನು. ನೀನು ಭಾಳ ಬದಲಾಗಿ ಬಿಡವ. ಇವರು ನನ್ನ ಮಗಳ ತಲೆಯಾಗ ಅದು ಇದು ತುಂಬ ಕುಂತಾರಲ್ಲ, ಹಾಗಾಗಿ ನನ್ನ ಮಗಳು ಹಿಂಗೆ ಮಾಡಕ್ಕೆ ಕುಂತಾಳೆ. ಇಲ್ಲಾಂದ್ರೆ ನನ್ನ ಮಗಳು ಎಲ್ಲನೂ ನನ್ನ ಹತ್ರನೇ ಹೇಳ್ಕೊತಿದ್ಲು. ಪಲ್ಲವಿ ನೀಗ ಹೋಗಕ್ಕೆ ಹೋಗಬೇಡ, ಇನ್ನೊಂದು 2 ದಿನ ಇಲ್ಲೇ ಇರು. ಇದ್ದು ಚಂದನ ತಂಗ ರೆಸ್ಟ್ ತೊಗೊಂಡು ಆರಾಮಾಗಿ ಇನ್ನೊಂದು 4 ದಿನ ಬಿಟ್ಟು ಹೋಗಂತೆ ಅಂತ ತಗೋ. ಬೇಕಾದ್ರೆ ನಿಮ್ಮ ಅತ್ತಿ ಫೋನ್ ಹಚ್ಚಿ ಹೇಳೇನ ನಾನು? ಯವ್ವ ರೆಸ್ಟ್ ತೊಗೊಳಕ ನಾನೇನು ಅಲ್ಲೇನು ಕಡ್ದು ಕಟ್ಟಿ ಹಾಕಂಗಿಲ್ಲ, ನಾನೇನು ಅಲ್ಲೇನು ಆರಾಮಾಗಿರ್ತೀನಿ. ಅದು ಅಲ್ದೆ ನನಗೂ ಭಾಳ ದಿನ ಇಲ್ಲಿ ಇರೋಕ್ಕಾಗಂಗಿಲ್ಲ. ಅಲ್ಲೂ ನನ್ನ ಗಂಡ, ನಮ್ಮ ಅತ್ತಿ, ನಮ್ಮ ಮಾವ ಎಲ್ಲರೂ ಅದಾರ ಬೇ. ನಾನು ಅಲ್ಲಿರೋದ ಚಲೋ. ಇಲ್ಲಿ ಎಷ್ಟಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಅಷ್ಟೇ ಇರಬೇಕು. ಯಾವಾಗಾದ್ರೂ ಬಂದ 2 ದಿನ ಇದನ್ನ ಹೋದೆ ಅನ್ನಂಗೆ ಅಷ್ಟೇ ಇರಬೇಕು. ಯವ್ವ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ ಬೈ. ಏನು? ಯವ್ವ ಅತ್ತಿಯಮ್ಮನವ್ರೆಲ್ಲರೂ ಒಳ್ಳೆಯರದಾರ, ಅವ್ರ ಜೊತೆ ನೀನು ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇ. ಅವ್ರೇನು ನಿನ್ನಗೆ ಕೆಟ್ಟದ್ದು ಮಾಡ್ಬೇಕಂತಂದು ಅವ್ರ ಮನಸ್ಸಿನಾಗ ಏನೂ ಇಲ್ಲ. ಏನೋ ಇಷ್ಟು ದಿನ ತಿಳಿಲಾರ್ದಂಗೆ ತಪ್ಪು ಮಾಡಿದಿ, ಹಂಗೆ ಅಂತಂದು ಅದನ್ನು ಮುಂದುವರ್ಸ್ಕೊಂತ ಹೋಗಬೇಡ ಬೇ. ಇದೊಂದು ಸಲ ನನ್ನ ಮಾತು ಕೇಳಬೇಡ, ನನ್ನ ಸಲುವಾಗರ ಬದಲಾಗ. ಇಷ್ಟು ದಿನ ಏನೋ ನಡೀತಿತ್ತು, ಇನ್ಮೇಲೆ ಬರ್ತಾ ಬರ್ತಾ ನಿನಗೂ ವಯಸ್ಸು ಬರೋಂಗಿಲ್ಲ. ಈಗ ಸೊಸೆಯರ ಜೊತೆ ಚಂದನ ತಂಗಿದ್ದೆ ಅಂದ್ರೆ ನಾಳೆ ನೀನು ಮುಪ್ಪಿನ ಕಾಲಕ್ಕೆ ಅವರ ಬೇ ನಿನಗಾಗೋದು, ಹೆಣ್ಮಕ್ಳಿಗಿಂತ ಸೊಸೆಯರ ಆಗೋದು ನಿನಗೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇ. ಹೆಣ್ಮಕ್ಳಿಗೆ ಅವ್ರ ಗಂಡನ ಮನೆಗೂ ಎಲ್ಲ ಕೆಲಸ ಇರ್ತೈತಿ, ಹೌದಿಲ್ಲ? ಎಷ್ಟು ದಿನ ಬಂದು 2 ದಿನ 3 ದಿನ ನಿಮ್ಮನ್ನು ನೋಡ್ಕೊಂಡು ಹೋಗ್ಬೋದು. ಆದರೆ ಸೊಸೆಯರು ಓದಿಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋದು. ಅವ್ರ ಜೊತೆ ಚಂದನ ತಂಗಿರ್ಬೇ. ಹಿಂಗೆಲ್ಲ ಸಿಟ್ಟು ಸೆಡವು ಇದನ್ನೆಲ್ಲ ಬಿಟ್ಟು ಬಿಡ್ಬೇ. ಇದನ್ನೆಲ್ಲ ಯಾರು ಚುಚ್ಚು ಕೊಟ್ರು ನಿನಗೆ? ನನಗೆ ಗೊತ್ತೈತಿ ಇದನ್ನೆಲ್ಲ ನಿನಗೆ ಯಾರು ಚುಚ್ಚಾರಂತಂದು. ಇದೆಲ್ಲ ನೀನು ಮಾಡೋದು, ನೀನು ಹೇಳೋದಲ್ಲಿದೆ, ನನಗೆ ಗೊತ್ತೈತಾಳ. ಯವ್ವ ಇದನ್ನು ಯಾರೂ ಹೇಳಿಲ್ಲ ನನಗೆ ಹೇಳ್ಬೇಕಂತ ಅನಿಸ್ತು, ಹೇಳಿದೆ. ನೋಡತ್ತಿಗೆಮ್ಮ ನೀವು ಅಷ್ಟೇ, ನೀವು ಚಂದನ ತಂಗಿ ಮನ್ಯಾಗ ಹೊಂದ್ಕೊಂಡು ಹೋಗ್ರಿ. ಇದು 2 ಭಾಗ ಮಾಡೋದು, ಅವರು ಚಂದನ ತಂಗಿರಬಾರ್ದು ಅಂತ ಅನ್ನೋದನ್ನೆಲ್ಲ ಬಿಟ್ಟು ಬಿಡ್ರಿ. ಇನ್ಮೇಲೆ ಇಬ್ಬರು ಬದಲಾಗ್ರಿ. ಈ ಮನ್ಯಾಗ ಯಾರೂ ನಿಮ್ಮ ಮೇಲೆ ಹಾಗೆ ಸಾಹಸರು ಯಾರೂ ಇಲ್ಲ. ನೀವೇ ಸುಮ್ಮನೆ ಅವ್ರನ್ನ ತಪ್ಪು ತಿಳ್ಕೊಂಡಿರೋದು. ಹಂಗಂದ್ರೆ ಈ ಮನ್ಯಾಗ ಕೆದಕಿ ಜಗಳ ತೆಗಿಯಕ್ಕೆ ನಾವು ಬೇಕಂತ ಜಗಳ ಮಾಡೋದನ? ಈ ಮನೆಗೆ ನೆಮ್ಮದಿ ಎಲ್ಲ ಹಾಳು ಮಾಡೋದು ನಾವ ಅಂತ ಕುಂತಿದ್ದೀನಿ ನೀನು? ಯವ್ವ ನಾ ಹಂಗೆ ಅಂದಿಲ್ ಬೇ. ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಸೊಸೆ ಜೊತೆ ಚಂದನ ತಂಗ ಹೊಂದ್ಕೊಂಡು ಹೋಗ್ರಿ ಅಂತ ಹೇಳಾಕುಂತೀನಿ. ಅವ್ರಿಗೆ ಏನು ನಿನ್ನ ಮೇಲೆ ದ್ವೇಷ ಇಲ್ಲ ಬೇ. ಇಬ್ಬರು ಚಂದನ ತಂಗ ಹೊಂದ್ಕೊಂಡು ಹೋದ್ರೆ ಮನೆ ಚಂದ ಇರ್ತೈತಿಲ್ಲ. ಹೇಳೋದು ಅರ್ಥ ಮಾಡ್ಕೋ ಬೇ. ವಯಸ್ಸು ಹಾಕಂತ ನಿನಗೆ, ನೀನು ನನಗೆ ಹೇಳಬೇಕು ಬುದ್ಧಿವಾದನ. ನಾನು ನಿನಗೆ ಹೇಳೋವಂಥ ಪರಿಸ್ಥಿತಿ ಬಂದೈತೆ ನೋಡು. ಪಲ್ಲವಿ ಈ ಮನ್ಯಾಗ ನಾವು ನೆಟ್ಟಗದೀವಿ, ನೀನು ನೆಟ್ಟಗಿದ್ದಿ ಇಷ್ಟು ದಿನ. ಈಗ ಅವರು ಏನೇನೋ ಚುಚ್ಚಾರ ನಿನ್ನ ತಲೆಯಾಗ ಹೋಗ್ಸಾರ, ಅದಕ್ಕೆ ಹಿಂಗೆ ಮಾತಾಡಕೊಂತಿದ್ದೀನಿ ನೀನು. ನೋಡ್ರತ್ತಿಗಮ್ಮ ನಾನೇನು ಸಣ್ಣ ಹುಡುಗಿ ಅಲ್ಲ. ಅವ್ರು ಚುಚ್ಚಿದ ತಕ್ಷಣ ಅದೆಲ್ಲ ಬಂದು ನನಗೆ ತಲೆ ಕೂತ್ಕೊಂಡು ನಾನು ಬದಲಾಗಕ್ಕೆ ನನಗೆ ಈಗ ಜ್ಞಾನೋದಯ ಆಗೈತಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಈಗ ಗೊತ್ತಾಗೈತಿ. ಅವ್ವ ನಿನಗೂ ಈಗ ಹೇಳಾಕೊಂತೀನಿ, ಅರ್ಥ ಮಾಡ್ಕೊ. ಈಗ ಬದಲಾದಿ ನಿನ್ನ ಜೀವನ ಚಂದ ಇರ್ತೈತಿ. ಇಲ್ಲ ಅಂದ್ರೆ ನಾಳೆ ನೀನು ಬಿದ್ದ ಕಾಲಕ್ಕೆ, ನೆಲಕ್ಕೆ ಬಿದ್ದ ಕಾಲಕ್ಕೆ ಒಂದು ರೊಟ್ಟಿ ಕೊಡೋರು ಯಾರೂ ಇರಂಗಿಲ್ಲ ನೋಡ್ಬೇ, ನೆನ್ಪಿಟ್ಕೋ. ಪಲ್ಲವಿ ನಮಗೆ ಗೊತ್ತೈತಿ ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದು. ನಿನ್ನ ಗಂಡನ ಮನೆಯಾಗ ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗು, ಅಷ್ಟ ಸಾಕು. ಅತ್ತಿಗೆಮ್ಮ ನಾನು ನನ್ನ ಗಂಡನ ಮನೆಗೆ ಬಾಳೆ ಮಾಡ್ಕೊಂಡು ಹೋಗ್ತೀನಿ. ನಿಮಗಂತೂ ನಾ ಏನೂ ಹೇಳಂಗಿಲ್ಲಪ್ಪ, ಯಾಕಂದ್ರೆ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಆದ್ರೆ ಅವ್ವ ನಿನಗಂತೂ ನಾ ಹೇಳಿದ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನಿನ್ನ ಮಗಳ ಮೇಲೆ ಸ್ವಲ್ಪರ ಪ್ರೀತಿ ಇತ್ತಂದ್ರೆ ಒಂದು ಸ್ವಲ್ಪರ ಬದಲಾಗಬೇ. ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡು, ಯಾವುದು ಸರಿ ಯಾವುದು ತಪ್ಪು ಅಂತಂದು, ಅಷ್ಟ ಸಾಕು. ಯವ್ವ ಈ ಅತ್ತಿಗೆಮ್ಮ ಈ ಮನೆಯಾಗಿರೋವರೆಗೂ ನೀನು ಮಾತ್ರ ಬದಲಾಗಂಗಿಲ್ಲ. ಯಾಕಂದ್ರೆ ಬದಲಾಗಕ್ಕೂ ಆಕೆ ಬಿಡಂಗಿಲ್ಲ. ಪಲ್ಲವಿ ಏನಾತವ? ಯಾರ ಜೊತೆ ನಾ ಮಾತಾಡ್ಕೊತ ನಿಂತಿದ್ದಲ್ಲ? ಏನಿಲ್ಲ ಅತ್ತಿಗೆಮ್ಮ, ಅದು ಅವ್ವ ಬಂದಿದ್ಲಾ, ಊರಿಗೆ ಹೊಂಟಿದ್ದೆಲ್ಲ, ಅದಕ್ಕೆ ಹೋಗಿ ಬರ್ತೀನಿ ಬೇವ ಅಂತ ಅನ್ನಕೊಂತಿದ್ದೆ ಅಷ್ಟೆ. ನಿಮ್ದು ಬರೋದು ಎಷ್ಟೊತ್ತಾತಲ್ಲ, ಅದಕ್ಕೆ ಹಂಗೆ ಮಾತಾಡ್ಕೊತ ನಿಂತಿದ್ದೆ ಅವ್ರ ಜೊತೆ. ಮತ್ತೇನಾರ ಅಂದ್ಲನವ ನಿಮ್ಮವ್ವ ನೀ ನಮ್ಮ ಜೊತೆ ಮಾತಾಡೋದಕ್ಕೆ? ಅತ್ತಿಗೆಮ್ಮ ನಿಮ್ಗೆ ಗೊತ್ತಿದ್ದ ಅವ್ವ ಹೆಂಗದಾಳ ಏನಂತಂದು. ಆಕೆ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿಲ್ಲ ಅಂದರೆ ನಾಳೆ ನಿಮ್ಮ ಬುದ್ಧಿ, ನೀವು ಎಷ್ಟು ಒಳ್ಳೆಯರದಿರಿ ಏನು ಅನ್ನೋದು ಆಕೆ ಗೊತ್ತಾಗತ್ತೆ. ಪಲ್ಲವಿ ಅದೆಲ್ಲ ಬಿಡವ, ನಮ್ಮ ಮನ್ಯಾಗ ಹಂಗೆ ದಿನ ಒಂದು ಕೂರಗಳ ಇದ್ದಿದ್ದ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮತ್ತು ಹೊತ್ತಾಕೈತಿ ಕಾರ್ ಬಂದೈತಲ್ಲವ ಈಗ? ಹ್ಞೂ ಅತ್ತಿಗೆಮ್ಮ ಕಾರ್ ಬಂದು ನಿಂತೈತಿ. ಅದಕ್ಕೆ ನಾನು ಎಷ್ಟೊತ್ತಾತು ನಿಮಗೆ ಕರೆಯಾಕೆ ಕುಂತಿದ್ದೆ, ಬರ್ರಿ ಅತ್ತಿಗೆಮ್ಮ ಬರ್ರಿ ಅಂತಂದೆ. ನೀವು ಎದಕ್ಕೆ ಲೇಟ್ ಮಾಡಿದ್ರಿ? ಏನಿದು ಚೀಲ ಏನೇನು ತೊಗೊಂಬಂದಿರಲ್ಲ, ಏನು ಅತ್ತಿಗೆಮ್ಮ ಇದು? ನಿನ್ನೆ ರಾತ್ರಿನೇ ಹೇಳಿಲ್ಲನವ ನಾನು.
ತವ್ರ ಮನೆಗೆ ಬಂದು ಗಂಡನ ಮನೆಗೆ ಹೋಗೋ ಮುಂದೆ ಹಂಗೆ ಬರೀ ಕೈನಾಗ ಹೋಗ್ಬಾರ್ದು, ಬುತ್ತಿ ತೊಗೊಂಡು ಹೋಗ್ಬೇಕು. ಅನ್ನಂಗಿದ್ರಾಗ ರೊಟ್ಟಿ ಪಲ್ಯ, ಆಮೇಲೆ ಚಟ್ನಿ, ಅನ್ನ ಸಾರು ಮತ್ತು ಚಿತ್ರಾನ್ನ ಎಲ್ಲನೂ ಮಾಡಿಟ್ಟೀನಿ. ಇವತ್ತೇನು ನೀನೇನು ಹೋಗಿ ಅಡುಗೆ ಮಾಡೋಕೆ ಹೋಗ್ಬೇಡ. ಈಗ ಕಾರ್ ಹತ್ತತಿಲ್ಲ ಅವಾಗ ಮನ್ಯಾಗ ಫೋನ್ ಹಚ್ಚಿ ಹೇಳ್ಬಿಡಿ ನಿಮ್ಮ ಅತ್ತಿಗೆ, ಅತ್ಯಾರ ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ನಾ ಇಲ್ಲಿಂದ ಊಟ ತರಾಕೊಂತೀನಿ ಅಂತ ಹೇಳ್ಬಿಡು. ಮತ್ತು ನೀವು ಹೋಗೋಷ್ಟಿಗೆ ಅಡುಗೆ ಮಾಡಿಟ್ರಂದ್ರೆ ಇದು ಅದು ಎಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಅಷ್ಟಲ್ಲವ, ನೀ ಹೇಳಿದ್ದೆಲ್ಲ ಕಟಕ್ ರೊಟ್ಟಿನೂ ಈ ಚೀಲ್ದಾಗ ಇಟ್ಟೈತಿ ನೋಡು. ಕಟಕ್ ರೊಟ್ಟಿ ಮತ್ತು ಚಟ್ನಿ ಪುಡಿ ಅವೆಲ್ಲ ಇಟ್ಟೈತಿ. ಒಂದು 4 ದಿನನಾರ ನೀ ರೊಟ್ಟಿ ಮಾಡಲಿಲ್ಲ ಅಂದ್ರೆ ನಡೀತೈತೆ ತಗೋರವ. ಅಯ್ಯೋ ಅತ್ತಿಗೆಮ್ಮ, ನಾನು ಹೇಳಿದ್ದು ಒಂದು 10-15 ಅಷ್ಟೇ ಕಟಕ್ ರೊಟ್ಟಿ ಮಾಡಿಡ್ರಿ ಅಂತಂದು, ನೀವು ನೋಡಿದ್ರೆ ಇಷ್ಟಕ್ಕೊಂದು ಅಡುಗೆ ಎಲ್ಲ ಮಾಡಿಬಿಟ್ಟಿರಲ್ಲ. ಸುಮ್ಮನೆ ತ್ರಾಸು ತೊಗೊಂಡ್ರಿ ಅತ್ತಿಗೆಮ್ಮ ನೀವು ನನ್ನ ಸಲುವಾಗಿ. ಅದ್ರಾಗ ಏನೈತಿ ತ್ರಾಸು? ಹಾಂ ಪಲ್ಲವಿ, ನೀ ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾವು ಖುಷಿಯಿಂದ ಮಾಡಿವಿ ತಗೋ. ನೀನು ಈ ಮನೆ ಮಗಳದಿದ್ದಿ. ಹಾಂ, ನೀನು ಇವತ್ತು ಹೋದ್ಮೇಲೆ ಇವತ್ತೊಂದಿನ ಆರಾಮಾಗಿರು. ನಿಮ್ಮ ಅತ್ತಿ ಆಮೇಲೆ ನಿಮ್ಮ ಮಾವನ ಜೊತೆ ಎಲ್ಲ ಮಾತಾಡ್ಕೊತ ಆರಾಮಾಗಿರು ಇವತ್ತೊಂದಿನ. ನಾಳಿಂದ ಚಲೋ ಇದ್ದಿದ್ದಾಯ್ತಲ್ಲವ ಮಾಡೋದು. ಅಲ್ಲ ಅತ್ತಿಯಮ್ಮ, ಇಷ್ಟು ಲಘುನ ಹೊಂಟೀನಿ. ನಾನು ನೋಡಿದ್ರೆ ಈಗಿನ 9:30 ಏನೋ ಆಗೈತಿ. ಇಷ್ಟು ಲಘುನ ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ರೆ ನೀವು? ಹಾಂ, ಮತ್ತು ನಾಷ್ಟನೂ ಮಾಡಿರಿ. ಎಷ್ಟು ಲಘುನ ಇದ್ದಿದ್ರಿ? ಅಯ್ಯ ಪಲ್ಲವಿ, ನಮಗೇನು ದಿನ ಬೆಳಗ್ಗೆ ಲಘುನೇ ಎದ್ದು ರೂಢಿನೇ ಐತಿ. ನೀನು ಊರಿಗೆ ಹೋಗ್ತೀನಂತ ಅಂದೆಲ್ಲ ರಾತ್ರಿಗೆ, ಅದಕ್ಕೆ ಮುಂಜಾನೆ ಸ್ವಲ್ಪ ಲಘುನೇ ಎದ್ದಿದ್ವಾ. ಲಘುನೇ ಎದ್ದು ಬಡ ರೊಟ್ಟಿ ಪಲ್ಯ ಎಲ್ಲನೂ ಮಾಡಿಬಿಟ್ವಿ ನೋಡು. ನಿಂಗೂ ಬುತ್ತಿಗೂ ರೆಡಿ ಆಯ್ತು, ನಮಗೂ ಮನೆಯಿಂದ ಕೆಲಸ ಎಲ್ಲ ಬಡ ಮುಗ್ದ ಹೋತ್ ನೋಡಿ. ಈಗ ಅಷ್ಟೇ, ನೀ ಅದ್ರಾಗೆಲ್ಲ ಏನೋ ತ್ರಾಸ ಪಟ್ಕೊಳಕ್ಕೆ ಹೋಗ್ಬೇಡವ. ನಾವು ಖುಷಿಯಿಂದ ಮಾಡಿವಿ ತಗೋ. ನೀನು ಯಾಕೆ ಅಷ್ಟು ಬೇಜಾರಾಕಿದಿ? ಅಯ್ಯೋ ಅದು ಹಂಗಲ್ಲ ಅತ್ತಿಯಮ್ಮ, ಮನೇನ ಕೆಲಸನ ರಗಡಿರ್ತಾವ, ಮತ್ತು ಅದ್ರಾಗ ಇದೋ ಒಂದು ಕೆಲಸ ನಿಮಗೆ ಜಾಸ್ತಿ ಅಲ್ಲ. ಅಯ್ಯ ಪಲ್ಲವಿ, ಹಂಗೆಲ್ಲ ಎದಕ್ಕೆ ಅನ್ಕೋತಿದ್ದಿ? ಸರಿ ನೀ ಸುಮ್ಮನೆ ಇರು, ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ನಾವು ಖುಷಿಯಿಂದಾನೆ ಮಾಡೀವಿ. ನಡಿ ಮತ್ತೆ ಹೊತ್ತಕ್ಕೈತಿ ನಿನಗೆ. ಮನೆ ಮುಟ್ಟಿದ ತಕ್ಷಣ ನಮಗೊಂದು ಫೋನ್ ಹಚ್ಚ ಏನು? ಸರಿ ಆಯ್ತು ಅತ್ತಿಗೆಮ್ಮ. ಒಂದು ಲಕ್ಷ್ಮಕ್ಕ, ನೀವು ಬುತ್ತಿನ ಒಯ್ತೀರಿ, ಬಂದೆ 1 ನಿಮಿಷ ನಾನು. ಸರಿ ಕೊಡಿ, ಇಲ್ಲಿ ಕಾರ್ನಾಗ ಇಟ್ಟು ಬರ್ತೀನಿ. ಅಯ್ಯೋ ಅತ್ತಿಗೆಮ್ಮ, ನೀವು ಯಾಕೆ ಇಡ್ತೀರಿ? ಕೊಡ್ರಿ, ನಾನೇ ಇಡ್ತೀನಿ. ಬೇಡವ, ಹೋಗಿ ಜಗ್ಲಿ ಮುಂದೋಗಿ ಕೈ ಮುಗಿದು ಬಾವ, ನಾವು ಅಷ್ಟ್ರಾಗ ಕಾರ್ನಾಗ ಇಡ್ತೀವಂತ. ಸರಿ ಆಯ್ತು ಅದಿಯಮ್ಮ. ಬಾ ಅಂಬವ್ವ, ನಾವು ಹೋಗಿ ಕಾರ್ನಾಗ ಇಟ್ಟು ಬರೋಣ ಇವನ್ನ. ಸರಿ ಆಯ್ತಕ್ಕ. ಅದಿಯಮ್ಮ, ನೇತ್ರ ಏನಾದರೂ ಮಾತಾಡೋದಿತ್ತಾ? ಹ್ಞೂ ಅತ್ತೆ, ಒಂದು 2 ನಿಮಿಷ. ಹೇಳಿ ನೇತ್ರ. ಅದು ನೀವೇನು ತಲೆ ಕೆಡಿಸ್ಕೋಬೇಡ ಅತ್ತೆ, ನಾನೆಲ್ಲ ನೋಡ್ಕೋತೀನಂತ. ನಾನು ಹೇಳಿನಲ್ಲ ಮನೆಗೆ ಹೋದ್ಮೇಲೆ ಏನು ಮಾಡಬೇಕು ಏನಂತಂದು. ನೀವು ಅಷ್ಟೇ ಮಾಡಿರಿ, ಮುಂದಿನ ಏನು ಮಾಡ್ಬೇಕಂತ ಅನ್ನೋದನ್ನು ನಾನು ನಿಮಗೆ ಫೋನಲ್ಲಿನೇ ಹೇಳ್ತೀನಂತ. ನೀವು ಜಾಸ್ತಿ ಏನೋ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಹಂಗೇನಾರ ನಿನಗಲ್ಲಿ ಭಾಳ ಕಷ್ಟ ಆಗುವಂತಿತ್ತು. ನಿನ್ನ ಗಂಡ ನೀನು ಹೇಳಿದ ಮಾತಾ ಕೇಳಿಲ್ಲ ಅಂದರೆ ನಮಗೆ ಫೋನ್ ಹಚ್ಚು, ಬೇಕಾದ್ರೆ ನಾನು ನೇತ್ರ ಒಂದಿನ ಬಂದು ಹೋಕ್ಕಿವನಂತ. ಯಾಕತ್ತೆ ಬೇಜಾರಾಕಿರಿ? ಬೇಜಾರಾಗಬೇಡ್ರಿ, ನಾವು ಅದೀವಲ್ಲ. ಅಂಥವರಿ ಏನಾದರೂ ನಮ್ಮ ಕೈ ಮಿಕ್ಕಿ ಹೋತಂದ್ರೆ ಮನ್ಯಾಗ ಅಣ್ಣ ಇದು ಕಾಕ ಮತ್ತು ಅಪ್ಪ ಎಲ್ಲರೂ ಅದಾರಿಲ್ಲ, ಅವರೆಲ್ಲ ಸರಿ ಮಾಡ್ತಾರೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲ ನೇತ್ರ, ಈ ವಿಷಯ ಮನೆಯಾಗ ಯಾರಿಗೂ ಗೊತ್ತಾಗೋದು ಬೇಡ. ಅದು ಸುಮ್ಮನೆ ಆಮೇಲೆ ಅದು ಸರಿ ಹೋಗಂಗಿಲ್ಲ. ಅದಕ್ಕೆ ನೇತ್ರ ನಾನು ನಿಮ್ಮಿಬ್ಬರ ಹತ್ರ ಹೇಳಿದ್ದೆ. ಪ್ಲೀಸ್ ಅತ್ತಿಗೆಮ್ಮ, ಇದನ್ನು ಮನೆಯಾಗ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಹೆಂಗಾರ ಮಾಡಿ ಸಮಸ್ಯೆನ ಬಗೆಹರಿಸ್ರಿ. ಸರಿ ಆತು ಪಲ್ಲವಿ, ಮನ್ಯಾಗ ಯಾರ ಮುಂದೆ ಹೇಳಂಗಿಲ್ಲ ಆತ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ನಾ ಹೇಳ್ದಷ್ಟಷ್ಟ ಮಾಡಿ, ನೀನು ಮುಂದೆ ಏನು ಮಾಡ್ಬೇಕನ್ನೋದು ನಮಗೆ ಗೊತ್ತೈತಿ. ನಿನ್ನ ಗಂಡ ಅದು ಹೆಂಗೆ ಬದಲಾಗಲ್ಲ, ನಾವು ನೋಡಬಿಡ್ತೀವಿ. ಅತ್ತೆ, ಊರಿಗೆ ಹೋಗೋ ಮುಂದೆ ನೀವು ಹಿಂಗೆ ಬೇಜಾರು ಮಾಡ್ಕೊಂಡು ಹೋದ್ರೆ ಹೆಂಗೆ ಹೇಳ್ರಿ? ನಮಗೂ ಬೇಜಾರು ಅನಿಸ್ತೈತಿ ನೋಡಿ. ಅತ್ತಿ ಬಂದರು ಬೇಜಾರು ಮಾಡ್ಕೊಂಡು ಹೋದಂತ ನಮಗೂ ಮನಸ್ಸಿನಾಗೆಲ್ಲ ಕಳವಳ ಹಂಗೆ ಇರ್ತೈತಿ. ಪ್ಲೀಸ್ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮೇಲೆ ನಂಬಿಕೆ ಐತಿಲ್ಲ ನಿಮಗೆ? ನಂಬಿಕೆ ಐತಿ ನೇತ್ರ. ನಂಬಿಕೆ ಇದ್ದಿದ್ದಕ್ಕೆ ಅಲ್ಲಿಂದ ಓಡಿ ಬಂದು ನಿಮ್ಮ ಹತ್ರ ಹೇಳಿದ್ದು ನಾನು. ಮತ್ತು ನಂಬಿಕೆ ಇದ್ದ ಮೇಲೆ ಸುಮ್ಮನೆ ಇದ್ದೊಳಕ್ಕೆ ನಾವು ಹೇಳ್ದಷ್ಟು ಕೇಳಿ ನೀವು ಅಷ್ಟೇ ಸಾಕು. ನಿನ್ನ ಗಂಡ ಅದು ಹೆಂಗೆ ಬದಲಾಗಲ್ಲ ನಾವು ನೋಡಬಿಡ್ತೀವಿ. ಅತ್ತೆ, ನೀವೇನು ಬೇಜಾರಾಗಬೇಡ್ರಿ. ಈಗ ನೀವು ಮನೆಗೆ ಹೋದ ತಕ್ಷಣ ಆರಾಮಾಗಿ ಖುಷಿಯಾಗಿರ್ರಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಗೊತ್ತಾಗುತ್ತೆ ನಿಮ್ಮ ಗಂಡಗ ನಿಮ್ಮ ಬೆಲೆ ಏನನ್ನೋದು ಗೊತ್ತಾಗಂಗೆ ಮಾಡೋಣ. ಸರಿನಾ? ಅವಾಗ ಬದಲಾಗ ಅಕ್ಕಾರ. ಸರಿನಾ? ಸರಿ ನೇತ್ರ, ಸರಿ ನಾನು ಹೋಗಿ ಬರ್ತೀನ. ಮತ್ತು ಟೈಮ್ ಆಗುತ್ತೆ, ಅಲ್ಲೂ ಅತ್ತೆಯರೆಲ್ಲ ಕಾಯ್ತಿರ್ತಾರೆ. ಸರಿ ಅತ್ತೆ, ಹುಷಾರು ನೋಡ್ರಿ. ಮನೆ ಮುಟ್ಟಿದ ತಕ್ಷಣ ನಮ್ಗೊಂದು ಫೋನ್ ಮಾಡಿರಿ. ಸರಿ ಆಯ್ತು ನೇತ್ರ, ನೀನು ಹುಷಾರು ನೋಡ. ಮೊದಲು ಆರಾಮಿಲ್ಲ ಅಂತ ಅನ್ನಕೊಂತಾರ, ನೀನು ಚಂದನ ರೆಸ್ಟ್ ಮಾಡ. ಅದಿಗೆಮ್ಮ ನೀವು ಹುಷಾರ? ಸರಿ ಪಲ್ಲವಿ, ಇಲ್ಲ ನಾವೆಲ್ಲರೂ ಅದೀವಿ, ನಾವು ಆರಾಮಾಗಿ ಹುಷಾರಾಗಿರ್ತೀವಿ. ನೀನು ಹುಷಾರಾಗಿರ? ಸರಿ ಆಯ್ತು ಅದಿಗೆಮ್ಮ. ಪಾಪ ಪಲ್ಲವಿ ಮನೆ ತುಂಬ ಓಡಾಡ್ಕೊತ ಇತ್ತು. ಈಗ ಊರಿಗೆ ಹೋಗ್ಬಿಡ್ತೆ, ಬೇಜಾರು ಅನ್ಸಕೊಂತ ಬಿಟ್ಟೈತೆ ನೋಡು.
ಹ್ಞೂ ಬೇಯಕ್ಕ ಮುಂಚೆ ಎಲ್ಲ ಆಕೆ ಗಂಡಿನ ಮನೆಗೆ ಮದುವೆ ಆಗೋದ್ಮೇಲೆ ಈಗ ಏನೋ ಒಂದು ಓದ್ ಬಿಡತ್ತಾಗ ಮನ್ಯಾಗ ಆರಾಮಾಗಿರ್ಬೋದಂತ ಅನ್ಕೊಂಡಿದ್ವಿ. ಈಗ ಪಾಪ ಎಷ್ಟು ಬದಲಾಗ್ಬಿಟ್ಟೈತಲ್ಲ. ಈಗ 2 ದಿನದಾಗ ಎಷ್ಟು ಹಚ್ಕೊಂಡ್ಬಿಟ್ಟಿತ್ತು ನಮ್ಮನ್ನ. ಅತ್ತಿಗೆಮ್ಮ ನಾನು ಏನಾರು ಕೆಲಸ ಮಾಡ್ಲಾ, ನೀವು ಬಣ್ಣ ತಿಕ್ತಿರಲ್ಲ ನಾ ತೊಳಿತೀನಿ ಅಂತ ಪಾಪ ಎಷ್ಟು ಹಿಂದೆ ನೀನು ಓಡಾಡ್ತಿತ್ತು. ಏನೋ ಒಟ್ಟಿನಲ್ಲಿ ಗಂಡನ ಮನ್ಯಾಗ ಚಂದನ ತಂಗಿದ್ರಷ್ಟ ಸಾಕವ ಪಾಪ ಹುಡುಗಿ. ಹ್ಞೂ ಪಾಪ ಆಕೆ ಏನು ಒಳ್ಳೆ ಅತ್ತಿ ಮಾವ ಮತ್ತು ಪ್ರೀತಿ ಮಾಡೋ ಗಂಡ ಅದನ್ನು ಆರಾಮಾಗಿರ್ತಾಳೆ ತಗೋ. ನಡ್ರಿ ಒತ್ತಾತಾಗಲೇ ನಾಷ್ಟ ಮಾಡಂತ ನಡ್ರಿ, ಬಡ ಬಡ ನಾಷ್ಟ ಮಾಡಿ ಮುಂದಿನ ಕೆಲಸ ಮುಗಿಸಲ್ಲ ನಡ್ರಿ. ಹ್ಞೂ ಬೇಯಕ್ಕ ಇನ್ನು ಬಟ್ಟೆ ಒಂದು ರಾಶಿ ಅದಾವೆ, ನಡಿ ಬಡ ಬಡ ಬಟ್ಟೆ ಒಂದು ಒಗೆದಾಕ್ಬಿಡೋಣ.